ದಶಕಗಳಿಂದ ಭಾರತದ ಮಹಿಳೆಯರು ದೇಶದ ಶಾಸನ ಸಭೆಗಳಲ್ಲಿ ನ್ಯಾಯಯುತ ಪ್ರಾತಿನಿಧ್ಯಕ್ಕಾಗಿ ಕಾಯುತ್ತಿದ್ದಾರೆ. ನಾರಿ ಶಕ್ತಿ ವಂದನ್ ಅಧಿನಿಯಮದ ವೇಗವರ್ಧನೆಯು ಮಹಿಳೆಯರನ್ನು ಶೀಘ್ರವಾಗಿ ರಾಜ್ಯ ಅಸೆಂಬ್ಲಿಗಳು ಮತ್ತು ಸಂಸತ್ತಿಗೆ ತರುವ ಮೂಲಕ ಆ ಕಾಯುವಿಕೆಯನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿತ್ತು. ಶಾಸನ ರಚನೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ವಿಸ್ತರಿಸುವುದು ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಯ ಕಡೆಗೆ ಬದಲಾವಣೆಯನ್ನು ವೇಗಗೊಳಿಸುವುದು ಇದರ ಗುರಿಯಾಗಿತ್ತು. ಆದರೆ ಆ ಬದಲಾವಣೆಯನ್ನು ಮುನ್ನಡೆಸುವ ಅವಕಾಶ ಬಂದಾಗ ವಿರೋಧ ಪಕ್ಷವು ಅದನ್ನು ತಡೆಹಿಡಿಯಿತು. ಹಾಗೆ ಮಾಡುವ ಮೂಲಕ ಅದು ನಿಜವಾದ ಲಾಭಗಳನ್ನು ವಿಳಂಬಗೊಳಿಸಿತು. ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಿದಾಗ ಏನು ಸಾಧ್ಯ ಎಂದು ಈಗಾಗಲೇ ಇತರ ದೇಶಗಳು ತೋರಿಸಿಕೊಟ್ಟಿವೆ. ಏಕೆಂದರೆ ಹೆಚ್ಚಿನ ಪ್ರಾತಿನಿಧ್ಯವು ಕೇವಲ ಶಾಸನ ಸಭೆಗಳಲ್ಲಿ ಮಹಿಳೆಯರ ಸಂಖ್ಯೆಯನ್ನು ಬದಲಾಯಿಸುವುದಿಲ್ಲ, ಅದು ಆಡಳಿತದ ಶೈಲಿಯನ್ನೇ ಬದಲಾಯಿಸುತ್ತದೆ. ತಳಮಟ್ಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿದಾಗ ಏನಾಗುತ್ತದೆ ಎಂಬುದನ್ನು ಭಾರತ ಈಗಾಗಲೇ ನೋಡಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 33%ಕ್ಕೂ ಹೆಚ್ಚು ಮೀಸಲಾತಿ ನೀಡಲಾಗಿದ್ದು 21 ರಾಜ್ಯಗಳು ಮತ್ತು 2 ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಇದು 50%ಕ್ಕೆ ಏರಿದೆ. ಮಹಿಳೆಯರು ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಸುಮಾರು 46% ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ. ಇದು ಸ್ಥಳೀಯ ಆಡಳಿತಕ್ಕೆ 14.5 ಲಕ್ಷ ಮಹಿಳಾ ನಾಯಕಿಯರನ್ನು ತಂದಿದೆ. ಈ ವಿಸ್ತರಣೆಯು ಕುಡಿಯುವ ನೀರು, ನೈರ್ಮಲ್ಯ, ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಹೆಚ್ಚಿನ ಗಮನ ಹರಿಸಲು ಕಾರಣವಾಯಿತು. ಈ ಸಾರ್ವಜನಿಕ ಸೇವೆಗಳು ಉತ್ಪಾದಕತೆ, ಕಲ್ಯಾಣ ಮತ್ತು ಜೀವನದ ಗುಣಮಟ್ಟವನ್ನು ನೇರವಾಗಿ ಸುಧಾರಿಸುತ್ತವೆ. ಇವು ಕೇವಲ ಸಾಂಕೇತಿಕ ಫಲಿತಾಂಶಗಳಲ್ಲ, ಇವು ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ಅಳೆಯಬಹುದಾದ ಸುಧಾರಣೆಗಳಾಗಿವೆ. ಶಾಸಕಾಂಗ ಮಟ್ಟದಲ್ಲಿ ಇದೇ ರೀತಿಯ ವಿಸ್ತರಣೆಯು ದೀರ್ಘಕಾಲೀನ ಲಾಭಗಳನ್ನು ಸೃಷ್ಟಿಸುತ್ತಿತ್ತು. ಇದೇ ಮಾದರಿಯು ಪ್ರಪಂಚದಾದ್ಯಂತ ಕಂಡುಬಂದಿದೆ. ಬ್ರೆಜಿಲ್ನಲ್ಲಿ ಮಹಿಳಾ ನೇತೃತ್ವದ ಪುರಸಭೆಗಳು ಕಡಿಮೆ ಭ್ರಷ್ಟಾಚಾರವನ್ನು ದಾಖಲಿಸಿವೆ ಮತ್ತು ಆಡಳಿತದ ದಕ್ಷತೆಯನ್ನು ಸುಧಾರಿಸಿವೆ. ಇಟಲಿಯಲ್ಲಿ ಸ್ಥಳೀಯ ಸರ್ಕಾರದಲ್ಲಿ ಮಹಿಳೆಯರ ಹೆಚ್ಚಿನ ಭಾಗವಹಿಸುವಿಕೆಯು ಉತ್ತಮ ಬಜೆಟ್ ಮತ್ತು ಸುಧಾರಿತ ಆಡಳಿತದ ನಿಖರತೆಗೆ ಕಾರಣವಾಯಿತು. ರುವಾಂಡಾದಲ್ಲಿ ಸಂಸತ್ತಿನಲ್ಲಿ ಮಹಿಳೆಯರ ಹೆಚ್ಚಿನ ಪ್ರಾತಿನಿಧ್ಯವು ಕಾರ್ಮಿಕ ಹಕ್ಕುಗಳು ಮತ್ತು ಲಿಂಗ ಸಮಾನತೆಯ ಕಾನೂನುಗಳಲ್ಲಿ ಸುಧಾರಣೆ ತರಲು ಸಹಾಯ ಮಾಡಿತು. ಹಲವಾರು ಆಫ್ರಿಕನ್ ರಾಷ್ಟ್ರಗಳಲ್ಲಿ ಬಲವಾದ ಮಹಿಳಾ ಶಾಸಕಾಂಗ ಭಾಗವಹಿಸುವಿಕೆಯು ಸುಧಾರಿತ ನೀರು ಸರಬರಾಜು ಸೇರಿದಂತೆ ಮೂಲಭೂತ ಕಲ್ಯಾಣ ಸೇವೆಗಳಿಗೆ ಉತ್ತಮ ಪ್ರವೇಶದೊಂದಿಗೆ ಸಂಬಂಧ ಹೊಂದಿದೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮಹಿಳೆಯರಿಗೆ ಬಲವಾದ ಪಾತ್ರವನ್ನು ನೀಡಿದಾಗ ಆಡಳಿತವು ಹೆಚ್ಚು ಸ್ಪಂದಿಸುವಂತಾಗುತ್ತದೆ, ಕಲ್ಯಾಣದ ಆದ್ಯತೆಗಳು ಸುಧಾರಿಸುತ್ತವೆ ಮತ್ತು ಸಂಸ್ಥೆಗಳು ಹೆಚ್ಚು ಜವಾಬ್ದಾರಿಯುತವಾಗುತ್ತವೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಮೋದಿ ಸರ್ಕಾರದ ಅಡಿಯಲ್ಲಿ ಭಾರತವು ಆ ಮುಂದಿನ ಹೆಜ್ಜೆಯನ್ನು ಇಡಲು ಸಿದ್ಧವಾಗಿತ್ತು. ಆದರೆ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಆ ಪ್ರಗತಿಯನ್ನು ತಡೆಯಲು ನಿರ್ಧರಿಸಿದವು. ವೇಗವರ್ಧಿತ ಕಾರ್ಯವಿಧಾನವನ್ನು ತಿರಸ್ಕರಿಸುವ ಮೂಲಕ ಅವರು ಬಲವಾದ ಕಲ್ಯಾಣ ಫಲಿತಾಂಶಗಳನ್ನು, ಹೆಚ್ಚಿನ ಮಹಿಳಾ ನಾಯಕಿಯರ ಉದಯವನ್ನು ಮತ್ತು ಆಡಳಿತಾತ್ಮಕ ಲಾಭಗಳನ್ನು ವಿಳಂಬಗೊಳಿಸಿದರು. ಒಳಗೊಳ್ಳುವಿಕೆಯನ್ನು ವೇಗಗೊಳಿಸಬಹುದಾದ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸುಧಾರಿಸಬಹುದಾದ ಸುಧಾರಣೆಯನ್ನು ರಾಜಕೀಯ ಹಿತಾಸಕ್ತಿಗಾಗಿ ಬಲಿ ನೀಡಲಾಯಿತು. ಅದುವೇ ವಿಳಂಬದ ನಿಜವಾದ ಬೆಲೆ. ಭಾರತದ ಮಹಿಳೆಯರ ಪ್ರಗತಿಯನ್ನು ಹಿಂತಳ್ಳಲಾಯಿತು, ಏಕೆಂದರೆ ವಿರೋಧ ಪಕ್ಷವು ಸಬಲೀಕರಣಕ್ಕಿಂತ ರಾಜಕೀಯವನ್ನು ಆರಿಸಿಕೊಂಡಿತು ಮತ್ತು ಕೊನೆಯಲ್ಲಿ ಆ ವಿಳಂಬದ ಬೆಲೆಯನ್ನು ಮಹಿಳೆಯರೇ ತೆರಬೇಕಾಗುತ್ತದೆ.